ಪ್ರಕೃತಿಯನ್ನು ನೋಡಿ ಖುಷಿ ಪಡ್ಲಿಕ್ಕೆ ನಾಳೆ ಒಂದು ಚಂದ್ರಗ್ರಹಣ ಬರ್ತಾ ಇದೆ. ನಾಳೆ ಹುಣ್ಣಿಮೆ ದಿವಸ ಆಗುವುದು ಚಂದ್ರಗ್ರಹಣ. ನಾಳೆ ಖಗ್ರಾಸ ಚಂದ್ರಗ್ರಹಣ. ಖಗ್ರಾಸ ಚಂದ್ರಗ್ರಹಣ ಅಂದರೆ ಸಂಪೂರ್ಣ ಚಂದ್ರ ಮರೆಮಾಗುವುದು, ಕತ್ತಲಾಗ್ತಾನೆ, ಕಪ್ಪಾಗ್ತಾನೆ ಚಂದ್ರ. ಆ ಸೂರ್ಯ ಭೂಮಿ ಚಂದ್ರರ ಈ ಒಂದು ಸರಳ ರೇಖೆಯಲ್ಲಿ ಬಂದಾಗ ಚಂದ್ರಗ್ರಹಣ ಆಗುದು. ಭೂಮಿ ನೇರ ಅಡ್ಡ ಬಂದಾಗ ಚಂದ್ರಗ್ರಹಣ ಆಗತ್ತೆ. ನಾಳೆ ಖಗ್ರಾಸ ಚಂದ್ರಗ್ರಹಣ ಆಗತ್ತೆ. ವಿಶೇಷ ಅಂದ್ರೆ ಚಂದ್ರಗ್ರಹಣನ ಆರಾಮದಲ್ಲಿ ನೋಡಬಹುದು, ಚಂದ್ರನನ್ನು ಆರಾಮದಲ್ಲಿ ನೋಡಬಹುದು. ಸೂರ್ಯನನ್ನಾದ್ರೆ ಬರೀ ಕಣ್ಣಲ್ಲಿ ನೋಡಬಾರದು. ಸೂರ್ಯಾಸ್ತ ಆಗುವಾಗ ಆ ಕೆಂಪು ಸೂರ್ಯನನ್ನು ನೋಡಬಹುದು. ಹಾಗೇನೆ ಆದರೆ ಚಂದ್ರನನ್ನ ಯಾವತ್ತೂ ಹೇಗೂ ನೋಡಬಹುದು, ಗ್ರಹಣ ಕಾಲದಲ್ಲಿ ಆರಾಮದಲ್ಲಿ ನೋಡಬಹುದು. ನಾಳೆ ರಾತ್ರಿ ಸುಮಾರು 11 ಗಂಟೆಗೆ ಖಗ್ರಾಸ ಪ್ರಾರಂಭ, ಕಂಪ್ಲೀಟ್ ಖಗ್ರಾಸ ಆಗತ್ತೆ. 12:22 ಆ ಖಗ್ರಾಸ ಆದಾಗ ಹೇಗಿರುತ್ತೆ ಅಂದ್ರೆ ನಿಜವಾಗ ಕಪ್ಪ ಕಾಣಬೇಕು. ಈಗ ಸೂರ್ಯ ಇದ್ದಾನೆ, ಭೂಮಿ ಇರುತ್ತೆ, ಭೂಮಿ ಸೂರ್ಯನ ಬೆಳಕನ್ನು ಕಂಪ್ಲೀಟ್ ಕಟ್ ಮಾಡೋದು, ಅಡ್ಡ ಬರೋದು. ಹಾಗಾಗಿ ಚಂದ್ರ ಕಾಣಬಾರದು ನಮ್ಗೆ. ಹಾಗಾಗೋದಿಲ್ಲ. ಚಂದ್ರ ಸ್ವಲ್ಪ ಕಪ್ಪಾಗಿ ಕಾಣ್ತಾನೆ ಖಗ್ರಾಸ ಆದಾಗ. ಅಲ್ಲೊಂದು ಹೊಸ ವಿದ್ಯಮಾನ ಆಗತ್ತಾಗ. ಖಗ್ರಾಸ ಆದಾಗ ಈಗ ಪಾರ್ಶ್ವ ಚಂದ್ರಗ್ರಹಣ ಹೀಗೆ ಅಡ್ಡ 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 ಬಂದ ಕಪ್ ಒಂದು ಕಪ್ಪಾದ ನಂತರ ಖಗ್ರಾಸ ಆದಾಗ ಸ್ವಲ್ಪ ಹೊತ್ತಲ್ಲಿ ಸ್ವಲ್ಪ ನಸು ಕೆಂಪಾಗಿ ಕಾಣ್ತಾನ. ರಕ್ತ ಚಂದನ ಏನೇನು ಶಬ್ದ ಅಲ್ಲ, ಸ್ವಲ್ಪ ನಸು ಕೆಂಪು. ಅದು ಬ್ಯೂಟಿ, ಅದೊಂದು ಬ್ಯೂಟಿ. ಅದ ಕಾರಣ ಭೂಮಿಯ ವಾತಾವರಣದಿಂದ ಹೋಗುವ ಬೆಳಕು ಚದುರುವಿಕೆ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಹೇಳ್ತೀವಿ ನಾವು. ಆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಲ್ಲಿ ಕೆಂಬಣ್ಣ ಚಂದ್ರನ ಮೇಲೆ ಬೀಳೋದ್ರಿಂದ ಆ ಹೊತ್ತಿಗೆ ಸ್ವಲ್ಪ ನಸು ಕೆಂಪಾಗಿ ಕಾಣ್ತಾನೆ. ಹಾಗೆ 11 ಗಂಟೆಯಿಂದ 12:30 ಸ್ವಲ್ಪ ಚಂದ್ರನ ಒಂದ್ಸರಿ ನೋಡಿ. ಅವನಿಗೆ ಚಂದ್ರ ನಾಳೆ ಹುಣ್ಣಿಮೆ ನೋಡಿ ಚೆನ್ನಾಗಿರುತ್ತೆ. ನಂತರ 10 ಗಂಟೆಗೆ ಗ್ರಹಣ ಪ್ರಾರಂಭ ಆಗುತ್ತೆ. 11 ಗಂಟೆ ನೋಡಿ, ಮಧ್ಯ ಸುಮಾರು 12 ಗಂಟೆ 11:45 ಚಂದ್ರನ ನೋಡಿ. ಈ ಎಲ್ಲ ವಿದ್ಯಮಾನ ನೋಡಿ ಆನಂದ ಪಡಬಹುದು. ಚಂದ್ರಗ್ರಹಣ ಇರುವುದು ನೋಡಿ ಆನಂದ ಪಡೋದಕ್ಕೆ ಇದು ಪ್ರಕೃತಿಯ ಬ್ಯೂಟಿ ಆಫ್ ನೇಚರ್ ಅಂತ ಹೇಳ್ಬಹುದು ನಾವು. ಹಾಗಾಗಿ ಹೆದರ್ಬೇಕಾದಿಲ್ಲ. ಗ್ರಹಣ ಕಾಲದಲ್ಲಿ ಏನು ಹೊಸ್ತಾಗೋದಿಲ್ಲ. ಚಂದ್ರನೇ ಖುಷಿ ಕೊಡೋ ಹುಣ್ಣಿಮೆ ನಮ್ಮಲ್ಲಿ ಪವಿತ್ರ ದಿವಸ. ಕಾರಣ ಇಷ್ಟೇ, ಮನಸ್ಸಿಗೆ ಮುದ ಕೊಡತ್ತಲ್ಲ, ದೇಹಕ್ಕೆ ಮುದ ಕೊಡತ್ತೆ ಚಂದ್ರನ ಬೆಳಕು. ಆ ಬೆಳದಿಂಗಳು, ಅದರಲ್ಲೂ ಗ್ರಹಣ ಕಾಲದಲ್ಲಿಯೂ ಆ ಬೆಳದಿಂಗಳು ಕಟ್ಟಾಗಿ ಪುನಃ ಅನಾವರಣ ಆಗತ್ತಲ್ಲ, ಒಂದು ಪ್ರಕೃತಿಯ ಒಂದು ಒಳ್ಳೆ ಸಮಯ. ಹಾಗೆ ಧ್ಯಾನ ಮಾಡಿ, ಒಳ್ಳೆ ರೀತಿ ಆಲೋಚನೆ ಮಾಡಿ, ರಿಲ್ಯಾಕ್ಸ್ ಆಗಿ ಸಂತೋಷ ಪಡಿ. ಆ ಹಾಲು ಬೆಳದಿಂಗಳ ನಡುವೆ ಇರುವ ವ್ಯತ್ಯಾಸಗಳನ್ನ ನೋಡಿ ಆನಂದ ಪಡಬೇಕಾಗತ್ತೆ. ಪ್ರಕೃತಿಯನ್ನು ನೋಡಿ ನಾವು ಸಂತೋಷ ಪಡಬೇಕಾಗತ್ತೆ. ಇದು ಸಹಸ್ರಮಾನಗಳಿಂದ ಮನುಷ್ಯ ಖುಷಿ ಪಡುವಂತಹ ವ್ಯವಸ್ಥೆ. ಇದು ನಾವು ನೋಡಿ ಆನಂದ ಪಡೋಣ, ಹೆದರಬೇಕಾದಿಲ್ಲ. ಯಾವುದೇ ಉಪಕರಣ ಅವಶ್ಯಕತೆ. ನಿಮ್ಮ ಮನೆಯಲ್ಲಿ ಆಕಾಶದಲ್ಲಿ ಚಂದ್ರ ಕಾಣ್ತಾನಂತಂದ್ರೆ ಅದೇ ಸಾಕು. ಬರೇ ಕಣ್ಣಿಲ್ಲಿ ನೋಡಿ ಆನಂದ ಪಡಬಹುದಾದಂತಹ ಒಂದು ಒಳ್ಳೆಯ ಸುಂದರ ವಿದ್ಯಮಾನ. ಯಾವ ಟೆಲಿಸ್ಕೋಪ್ ಬೇಡ, ಬೇರೆ ಯಾರ ಸಹಾಯವೂ ಬೇಡ, ನೀವು ಚಂದ್ರ ನೋಡಿದ್ರೆ ಸಾಕು. ಮಾಮೂಲಿ ನೋಡುವಂತೆ ನೋಡಿ ಆನಂದಿಸಿ ಅಂತ ಹೇಳಿ ಹೇಳ್ತಾ ಇದ್ದೇನೆ. ನಮಸ್ಕಾರ. ಯಾವುದು ಏನೂ ಹೆದರಬೇಕಾದಿಲ್ಲ. ಇದರಲ್ಲಿ ಏನು ಹೊಸ್ತಾಗೋದಿಲ್ಲ ಗ್ರಹಣ ಕಾಲದಲ್ಲಿ. ಇದು ಏನು ನಮ್ಮ ವೇದ ಕಾಲದ ನಂತರ ಭಾರತೀಯರ ಫಸ್ಟ್ ಹೇಳಿದ್ದು ಇದು ನೆರಳ ಬೆಳಕಿನ ಆಟ, ಇದರಲ್ಲಿ ಏನು ಹೊಸ್ತಾಗೋದಿಲ್ಲ ಅಂತ ಆ ಕಾಲದಿಂದ ಹೇಳ್ಕೊಂಡ್ ಬಂದಿದ್ದೇವೆ. ಸುಮ್ಮನೆ ಹೆದರುವ ಅಗತ್ಯ ಇಲ್ಲ. ಹೆದರಿಸಬೇಡಿ, ಸುಮ್ಮನೆ ಹೆದರಿಸಬೇಡಿ, ಏನೂ ವಿಶೇಷ ಆಗೋದಿಲ್ಲ. ಆದ್ರೆ ಮನಸ್ಸಿಗೆ ಮುದ ಕೊಡುವಂತಹ ಸಂದರ್ಭ ಇದು. ಖುಷಿ ಪಡೋಣ, ನೋಡಿ ಆನಂದಿಸೋಣ. ಈ ಸಮುದ್ರದಲ್ಲೂ ಸಹಜ ಪ್ರಕ್ರಿಯೆ. ಈಗ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಸೂಪರ್ ಮೂನ್ ಹೊತ್ತಿಗೆ ಅದು ಚಂದ್ರ ಮತ್ತು ಭೂಮಿಯ ಅವಿನಾ ಸಂಬಂಧ. ಅದು ನಮ್ಮ ಭರತ ಇಳಿತುಗಳು ಹೆಚ್ಚು ಕಡಿಮೆ ಆಗೋದು. ಹೆಚ್ಚಾಗಿ ಹುಣ್ಣಿಮೆಯಲ್ಲಿ 1 ಫೀಟ್ ಹೆಚ್ಚಾಗತ್ತೆ ಭರತ ಹೆಚ್ಚು. ನಾಳೆಯೂ ಇದೆ ಅದು. ಹಾಗಿದ್ದೆಲ್ಲ ವಿದ್ಯಮಾನಗಳು ಇದ್ದೇ ಇರ್ತವೆ. ಭೂಮಿಯ ಎಲ್ಲ ಸಹಜ ಪ್ರಕ್ರಿಯೆಯಲ್ಲಿರುವಂತಹ ಅದರಲ್ಲಿ ಮಾಮೂಲಿ ಇರುತ್ತೆ, ವಿಶೇಷವೇನೂ ಆಗೋದಿಲ್ಲ. ವ್ಯತ್ಯಾಸ ಆಗುತ್ತೆ. ಅದನ್ನು ವಿಶ್ಲೇಷಣೆ ಮಾಡುವ ರೀತಿ ಒಂದು ಬೇರೆ ಇದೆ. ಧಾರ್ಮಿಕವಾಗಿ ನಾನು ಅದನ್ನು ಹೀಗೆ ಹೇಳ್ತೇನೆ. ಈಗ ಜಪ ಪೂಜೆ ಅಂದ್ರೆ ಏನ್ರಿ? ನಮ್ಮ ಮನಸ್ಸಿಗೆ ಖುಷಿ ಕೊಡಬೇಕು. ನನ್ನ ವೈಯಕ್ತಿಕ ಮನಸ್ಸು ಮತ್ತು ದೇಹಕ್ಕೆ ಖುಷಿ ಕೊಡುವಂತಹ ಭಾವವೇ ಪ್ರಕೃತಿ ಒಟ್ಟಿಗೆ ಲೀನ ಆಗೋದೇ ಪೂಜೆ, ಅದೇ ಧ್ಯಾನ. ಹಾಗಾಗಿ ಧ್ಯಾನಕ್ಕೆ ಒಳ್ಳೆ ಸಮಯ ಹುಣ್ಣಿಮೆ. ಚಂದ್ರೋದಯ ಹೊತ್ತಿಗೆ ಧ್ಯಾನ ಮಾಡಿ, ಸೂರ್ಯಾಸ್ತ ಹೊತ್ತಿಗೆ ಧ್ಯಾನ ಮಾಡಿ ಅಂದ್ರೆ ಅರ್ಥ ಇಷ್ಟೇ. ಅದು ಅಷ್ಟು ಚಂದ, ಅದು ಮನಸ್ಸಿಗೆ ಒಂದು ಆನಂದ ಕೊಡುವಂತಹ. ಆ ಆನಂದ ಬೇಕಾದ್ರೆ ಸಿಗೋದಿಲ್ಲ. ಹಾಗಾಗಿ ಚಂದ್ರನೂ ಹುಣ್ಣಿಮೆಯೇ ಒಳ್ಳೆ ದಿವಸ. ಅದು ಗ್ರಹಣ ಕಾಲದಲ್ಲಿ ಈ ವ್ಯತ್ಯಾಸ ಆಗತ್ತಲ್ಲ. ಈಗ ಒಂದೂವರೆ ಗಂಟೆಯಲ್ಲಿ ಬೆಳಗಿನ ಚಂದ್ರ ಮರೆಮಾಚಿ ಸ್ವಲ್ಪ ನಸು ಕೆಂಪಾಗಿ ಪುನಃ ಬೆಳದಿಂಗಳು ಬರುವಂತಹ ಒಂದು ಕಾಲದಲ್ಲಿ ಆಲೋಚನೆ ಮಾಡ್ರಪ್ಪ, ದೇಶೋದ್ಧಾರದ ಬಗ್ಗೆ, ನಮ್ಮ ಉದ್ಧಾರದ ಬಗ್ಗೆ. ಇದೇ ಜಪ ಅಲ್ವಾ?
ನಾನು ಬಹುಶಃ ಆ ಕಲ್ಪನೆಯಲ್ಲಿ ಹೇಳಿರ್ಬೇಕು ನಮ್ಮ ಹಿರಿಯರು. ಏನೂ ತಪ್ಪೇನಿಲ್ಲ ಅದರಲ್ಲಿ. ನಮಸ್ಕಾರ. ಆಚರಣೆಯಲ್ಲಿ 10 ಹಲವು ಅದರಲ್ಲಿ ನನಗೆ ಸೈಂಟಿಫಿಕ್ ಆಗಿ ನನಗೆ ಗೊತ್ತಿಲ್ಲ ಅದರಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅಂತ. ನಮ್ಮ ಪ್ರಕೃತಿಯಲ್ಲಿರುವಂತಹ ವನಸ್ಪತಿಗಳ ಅದರ ಬ್ಯೂಟಿ ಬಗ್ಗೆ ನಮ್ಮ ಹಿರಿಯರಿಗೆಲ್ಲ ಗೊತ್ತಿತ್ತು. ಏನಂದ್ರೆ ಕೆಲವು ಸಾರಿ ಮನಸ್ಸಿಗೆ ಪೂರಕವಾದಂತಹ ಪ್ರಕ್ರಿಯೆ ಮಾಡಿರ್ಬೋದು. ಈಗ ತುಳಸಿ ಹಾಕಿದ್ರೆ ಕೆಟ್ಟದಂತೂ ಆಗೋದಿಲ್ಲ, ಕೆಟ್ಟದ್ದೇನಾದ್ರೂ ಬಂದ್ರೂ ಹೋಗುತ್ತೆ. ಈಗ ತುಳಸಿ ನಮ್ಮ ದೇಹಕ್ಕೆ ಬೇಕಾದಂಥದ್ದು, ತುಳಸಿ ಎಲೆ, ತುಳಸಿ ರಸ, ದರ್ಭೆ, ಅದೆಲ್ಲ ದೇಹಕ್ಕೆ ಬೇಕಾಗುವಂಥ ವಸ್ತುಗಳು. ಈಗ ಒಂದು ನೀರಿಗೆ ತುಳಸಿ ಹಾಕಿ ಇಟ್ಟರೆ ಏನಾದ್ರೂ ಕೆಟ್ಟದ್ದಾಗೋದಾದ್ರೂ ಹೋಗಲಿ ಅಂತಷ್ಟೇ. ತಪ್ಪಂತ ನಾನು ಹೇಳಲಾರೆ, ಅದರಲ್ಲಿ ತಪ್ಪಂತ ನಮ್ಮ ಆಚರಣೆ ತಪ್ಪಂತ ಹೇಳಲಾರೆ. ಅದು ಎಷ್ಟಂಶ ಪೂರಕ ಅಂತ ಇರ್ಲಿ ಬಿಡಿ, ಮಾಡೋರು ಮಾಡ್ಲಿ, ಅದನ್ನ ಏನು ತೊಂದರೆ ಏನಾಗೋದಿಲ್ಲ ಅಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.